ಮುಂದಿನ ಡಿಕೆ ಶಿವಕುಮಾರ್ ಆಗ್ತಾರ ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯ ಆಪ್ತ ಜಾರಕಿಹೊಳಿಯಿಂದ ಡಬಲ್ ಡಿಮ್ಯಾಂಡ್ ಇದೀಗ. ಸಿದ್ದರಾಮಯ್ಯ ಆಪ್ತರಾಗಿರುವಂತಹ ಜಾರಕಿಹೊಳಿಯಿಂದ ಡಬಲ್ ಡಿಮ್ಯಾಂಡ್ ಬಂದಿರುವಂತದ್ದು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಬೇಕು, ಪ್ರಬಲ ಖಾತೆಯೂ ಬೇಕು ಅಂದಿದ್ದಾರೆ. ಸಿದ್ದರಾಮಯ್ಯ ಜೊತೆ ಡಿಕೆಶಿ ಇದ್ದಂಗೆ ಡಿಕೆ ಜೊತೆಗಿರಲು ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. 2028ಕ್ಕೆ ಕಾಂಗ್ರೆಸ್ ಗೆದ್ರೆ ಸಿಎಂ ಆಗಲು ಸಾಹುಕಾರ್ ರಣತಂತ್ರ ರೂಪಿಸ್ತಾ ಇದ್ದಾರಾ ಅಂತ. ಡಿಕೆ ಶಿವಕುಮಾರ್ ರೀತಿಯಲ್ಲಿಯೇ 2028ಕ್ಕೆ ಸಿಎಂ ಪದವಿಗೆ ಇದೀಗ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರಾ? ಈಗಿನಿಂದಲೇ ಪ್ಲಾನ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರಾ? ಸಿದ್ದು ಸೀಟ್ ತೆರವಾದ್ರೆ ನಾನೇ ಸಿಎಂ ಅಂತ ಇದ್ರು ಸಾಹುಕಾರ್ ಅವರು. ಸತೀಶ್ ಪಟ್ಟಿಗೆ ಸಾಥ್ ಕೊಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮುಂದಿನ ಡಿಕೆ ಶಿವಕುಮಾರ್ ಆಗ್ತಾರಾ ಸತೀಶ್ ಜಾರಕಿಹೊಳಿ? ಈ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು. ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ರು ಸತೀಶ್ ಜಾರಕಿಹೊಳಿ ಅವರು. ಅವರ ಡಿಮ್ಯಾಂಡ್ ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಬೇಕು, ಪ್ರಬಲ ಖಾತೆಯೂ ಬೇಕು ಅಂತಿದ್ದಾರೆ. ಸಿದ್ದರಾಮಯ್ಯ ಜೊತೆ ಹೇಗೆ ಡಿಕೆ ಶಿವಕುಮಾರ್ ಇದ್ರಲ್ಲ, ಹಾಗೆ ಡಿಕೆಶಿ ಅವರ ಜೊತೆಗೆ ಇವ್ರು ಇರೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. 2028ಕ್ಕೆ ಕಾಂಗ್ರೆಸ್ ಗೆದ್ರೆ ಸಿಎಂ ಆಗೋದಕ್ಕೆ ರಣತಂತ್ರ ರೂಪಿಸಿದ್ದಾರೆ. 2028ರಲ್ಲಿ ಸಿಎಂ ಪದವಿಗೆ ಹಕ್ಕು ಮಂಡನೆಗೆ ಇದೀಗ ತೆರೆಮರೆಯಲ್ಲಿ ಆಟ ಆರಂಭಿಸ್ತಾ ಇದ್ದಾರಾ ಅಂತ. ಸಿದ್ದು ಸೀಟ್ ತೆರವಾದ್ರೆ ನಾನೇ ಸಿಎಂ ಅಂತ ಹೇಳ್ತಾ ಇದ್ರು ಸಾಹುಕಾರ್. ಸತೀಶ್ ಪಟ್ಟಿಗೆ ಸಾಥ್ ಕೊಡಲಿದ್ದಾರೆ ಇದೀಗ ಸಿಎಂ ಸಿದ್ದರಾಮಯ್ಯ. ಮುಂದಿನ ಡಿಕೆ ಶಿವಕುಮಾರ್ ಆಗ್ತಾರಾ ಸತೀಶ್ ಜಾರಕಿಹೊಳಿ? ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ರು. ಈಗ ಅವರ ಡಬಲ್ ಡಿಮ್ಯಾಂಡ್ ಈಗ ಏನಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಬೇಕು, ಪ್ರಬಲ ಖಾತೆಯೂ ಬೇಕು ಅಂತಿದ್ದಾರೆ. ಸಿದ್ದರಾಮಯ್ಯ ಜೊತೆ ಹೇಗೆ ಡಿಕೆ ಶಿವಕುಮಾರ್ ಇದ್ರಲ್ಲ, ಹಾಗೆ ಡಿಕೆ ಶಿವಕುಮಾರ್ ಅವ್ರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಇರಬೇಕು ಅನ್ನುವಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಡಿಕೆ ರೀತಿಯೇ 2028ರಲ್ಲಿ ಸಿಎಂ ಪದವಿಗೆ ಹಕ್ಕು ಮಂಡಿಸಲು ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಈಗಿನಿಂದಲೇ ತಯಾರಿಯನ್ನ ಆರಂಭಿಸಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಸಿದ್ದು ಸೀಟ್ ತೆರವಾದ್ರೆ ನಾನೇ ಸಿಎಂ ಅಂತ ಇದ್ರು ಸಾಹುಕಾರ್ ಅವರು. ಸತೀಶ್ ಪಟ್ಟಿಗೆ ಈಗ ಸಾಥ್ ಕೊಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಒಂದಷ್ಟು ಬೆಳವಣಿಗೆಗಳನ್ನ ಗಮನಿಸ್ತಾ ಹೋಗೋದಾದ್ರೆ ಇದೀಗ ಸಿದ್ದರಾಮಯ್ಯ ಆಪ್ತರ ಬಳಗದಲ್ಲಿ ಗುರುತಿಸಿಕೊಂಡಂತವರು ಸಚಿವ ಸತೀಶ್ ಜಾರಕಿಹೊಳಿ ಅವರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಬೇಕು, ಪ್ರಬಲ ಖಾತೆಯೂ ಬೇಕು ಅಂತ ಹೇಳ್ತಾ ಇದ್ದಾರಂತೆ. ಸಿದ್ದರಾಮಯ್ಯ ಜೊತೆ ಹೇಗೆ ಡಿಕೆ ಶಿವಕುಮಾರ್ ಅವರು ಇದ್ರಲ್ಲ, ಅದೇ ರೀತಿ ಈಗ ಡಿಕೆ ಶಿವಕುಮಾರ್ ಅವರು ಸಿಎಂ ಆದಾಗ ಇವರೇ ಇರಬೇಕು ಅನ್ನುವಂಥ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಅಂತ ಮಾಹಿತಿಗಳು ಬಂದಿರುವಂತದ್ದು. 2028ಕ್ಕೆ ಸಿಎಂ ಆಗೋದಕ್ಕೆ ಈಗಿನಿಂದಲೇ ಒಂದು ತಯಾರಿಯನ್ನ ಆರಂಭಿಸಿದ್ದಾರೆ ಸಾಹುಕಾರ್ ಅನ್ನುವಂಥದ್ದು. ಸಿಎಂ ಸೀಟ್ ತೆರವಾದ್ರೆ, ಸಿದ್ದು ಸೀಟ್ ಏನಾದ್ರೂ ತೆರವಾದ್ರೆ ನಾನೇ ಸಿಎಂ ಆಗ್ತೀನಿ ಅಂತ ಒಂದಷ್ಟು ಮಾತುಗಳು ಕೂಡ ಕೇಳಿ ಬಂದಿದ್ವು. ಇದೀಗ ಸತೀಶ್ ಪಟ್ಟಿಗೆ ಸಾಥನ್ನ ನೀಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಏನ್ ಗುರುತಿಸ್ಕೊಂಡಿದ್ರಲ್ಲ ಸಚಿವ ಸತೀಶ್ ಜಾರಕಿಹೊಳಿ ಅವರು ಇದೀಗ ಹೇಳ್ತಾ ಇರುವಂತದ್ದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನನೂ ಬೇಕು, ಜೊತೆಗೆ ಪ್ರಬಲ ಖಾತೆಯೂ ಬೇಕು. ಈಗ ಆಲ್ರೆಡಿ ಅವರು ಸಚಿವ ಸ್ಥಾನದಲ್ಲಿ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಈಗ ತೆರವಾಗುತ್ತೆ. ಒಂದು ವೇಳೆ ಅವ್ರೇನಾದ್ರೂ ರಾಜೀನಾಮೆ ಕೊಡಲೇಬೇಕಾದ ಅನಿವಾರ್ಯತೆ ಇದ್ರೂ ಇರಬಹುದು, ಇಲ್ಲದೇನೂ ಇರಬಹುದು, ಗೊತ್ತಿಲ್ಲ. ರಾಜಕಾರಣದಲ್ಲಿ ಒಂದಷ್ಟು ಬೆಳವಣಿಗೆಗಳು ಡಿಫ್ರೆಂಟ್ ಆಗೇ ಇದ್ದೇ ಇರುತ್ತೆ. ಯಾಕಂತಂದ್ರೆ ಈಗ ಸಿಎಂ ಸ್ಥಾನಕ್ಕೆ ಈಗ ಡಿಕೆ ಶಿವಕುಮಾರ್ ಅವರು ಹೋದಾಗ ಕೆಪಿಸಿಸಿ ಸ್ಥಾನಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಒಬ್ರು ಯಾರಾದ್ರೂ ಬರಲೇಬೇಕಾಗತ್ತೆ. ಆ ಒಂದು ಸ್ಥಾನಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಬರಬಹುದು ಅನ್ನುವಂತಹ ಮಾಹಿತಿಗಳು ಕೂಡ ಇರುವಂಥದ್ದು. ಅವರು ಕೂಡ ಡಿಮ್ಯಾಂಡ್ ಇಟ್ಟಿರುವಂಥದ್ದು, ನಾನು ಕೆಪಿಸಿಸಿ ಅಧ್ಯಕ್ಷನೂ ಕೂಡ ಆಗಬೇಕು, ಜೊತೆಗೆ ಪ್ರಬಲ ಖಾತೆಯೂ ಬೇಕು ಅಂತ ಹೇಳಿದ್ದಾರೆ. ಯಾವ ರೀತಿಯಾಗಿ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರು ಇದ್ರಲ್ಲ, ಅದೇ ರೀತಿ ಡಿಕೆ ಶಿವರ ಜೊತೆಗೆ ಈಗ ಇರೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. 2028ಕ್ಕೆ ಕಾಂಗ್ರೆಸ್ ಗೆದ್ರೆ ಸಿಎಂ ಆಗೋದಕ್ಕೆ ಈಗಲಿನಿಂದಲೇ ಈಗ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಿನಿಂದಲೇ ತಯಾರಿಯನ್ನ ಆರಂಭಿಸಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು. ಸಿದ್ದು ಸೀಟ್ ತೆರವಾದ್ರೆ ನಾನೇ ಸಿಎಂ ಅಂತ ಇದ್ರು ಸಾಹುಕಾರ್ ಅವರು. ಇದೀಗ ಸತೀಶ್ ಪಟ್ಟಿಗೆ ಸಾಥ್ ಕೊಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮುಂದಿನ ಡಿಕೆ ಶಿವಕುಮಾರ್ ಆಗ್ತಾರಾ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಪ್ರಶ್ನೆ. ಸಿದ್ದರಾಮಯ್ಯ ಆಪ್ತ ಜಾರಕಿಹೊಳಿ ಅವರು ಡಬಲ್ ಡಿಮ್ಯಾಂಡ್ ಇಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಬೇಕು, ಜೊತೆಗೆ ಪ್ರಬಲ ಖಾತೆಯೂ ಬೇಕು ಅಂತ. ಸಿದ್ದರಾಮಯ್ಯ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಹೇಗಿದ್ರು ಹಾಗೆ ಅದೇ ರೀತಿ ಡಿಕೆ ಶಿವಕುಮಾರ್ ಅವ್ರ ಜೊತೆಗೆ ಇದೀಗ ಸತೀಶ್ ಜಾರಕಿಹೊಳಿ ಅವರು ಇರಬೇಕು ಅನ್ನುವಂತಹ ಕಾರಣ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. 2028ರಲ್ಲಿ ಈಗ ಹೆಂಗೆ ಡಿಕೆ ಶಿವಕುಮಾರ್ ಅವರು ನನಗೆ ಸಿಎಂ ಸ್ಥಾನ ಬೇಕು ಅಂತ ಪಟ್ಟು ಹಿಡಿದು ನಿಂತಿದ್ರಲ್ಲ, ಅದೇ ರೀತಿ ಅವರು ಕೂಡ ಈಗ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇರುವಂತದ್ದು. 2028ಕ್ಕೆ ಏನಾದ್ರೂ
ಒಂದು ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅಂತಂದ್ರೆ ಆಗ ಅವರು ಹಕ್ಕು ಮಂಡನೆಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗಲಿನಿಂದಲೇ ರೆಡಿ ಆಗ್ತಾ ಇರುವಂಥದ್ದು. ಇನ್ನೂ 2 ವರ್ಷ ಟೈಮ್ ಇದೆ. ಆವಾಗಲಿಂದನೇ ಈಗಿನಿಂದನೇ ಒಂದಷ್ಟು ಓಡಾಡ್ತಾ ಇರೋಣ, ಒಂದಷ್ಟು ಜನಪರವಾಗಿ ಕೆಲಸ ಮಾಡ್ತಾ ಇರೋಣ, ಹೈಕಮಾಂಡ್ ಬಳಿ ಗುರುತಿಸ್ಕೊಳ್ತಾ ಇರೋಣ. ಈ ಒಂದು ಪ್ರಬಲ ಖಾತೆಯೂ ಬೇಕು ಅಂತ ಇರುವಂಥದ್ದು ಒಂದಷ್ಟು ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಇರುವಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 2028ಕ್ಕೆ ಕಾಂಗ್ರೆಸ್ ಗೆದ್ರೆ ಸಿಎಂ ಆಗೋದಕ್ಕೆ ಸಾಹುಕಾರ್ ಅವರು ರಣತಂತ್ರವನ್ನ ರೂಪಿಸ್ತಾ ಇದ್ದಾರಾ? ಈ ಒಂದು ಹೇಳಿಕೆಗಳು, ಈ ಒಂದು ನಡೆಗಳು ಗಮನಿಸ್ತಾ ಹೋಗೋದಾದ್ರೆ 2028ರ ಚುನಾವಣೆಗೆ ಈಗ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಸಾಹುಕಾರ್ ಅನ್ನುವಂತಹ ಮಾಹಿತಿಗಳು.